ಮತ್ತೊಂದು ಕಡೆ ಈ ಸಿಎಂ ಕುರ್ಚಿಯ ಕಲಹದ ನಡುವೆನೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂಗೋಸ್ಕರ ಕೂಗು ಕೂಡ ಇದೀಗ ಸದ್ದಿಲ್ಲದೆ ಜೋರಾಗ್ತಾ ಸಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹೆಚ್ಚುವರಿ ಡಿಸಿಎಂ ಕೂಗು ಮಾರ್ಧನಿಸಿದೆ. ಇದೇ ವಿಚಾರವನ್ನ ಸುರ್ಜೇವಾಲಾ ಅವರಿಗೂ ಕೂಡ ತಲುಪಿಸಲಾಗಿದೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು. ಸಂದರ್ಭದಲ್ಲಿ ಸುರ್ಜೇವಾಲಾ ಅವರಿಗೂ ಕೂಡ ಹೆಚ್ಚುವರಿ ಡಿಸಿಎಂನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರ ಹಾಗೆ ಸುರ್ಜೇವಾಲಾ ಅವರ ನಡುವೆ 40 ನಿಮಿಷಗಳ ಕಾಲ ಚರ್ಚೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಹಾಗೆ ಸುರ್ಜೇವಾಲಾ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು. ಬೆಳಗಾವಿ ಜಿಲ್ಲೆ ಡಿಕೆ ಶಿವಕುಮಾರ್ ಅವರು ಆ ಜಿಲ್ಲೆಯ ಪಾಲಿಟಿಕ್ಸ್ ನಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದನ್ನ ಉದಾಹರಣೆ ಸಮೇತ ದೂರು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಟಿ ರವಿ ಪ್ರಕರಣವನ್ನ ಕೂಡ ಪ್ರಸ್ತಾಪ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ನನ್ನನ್ನ ಮೀರಿ ಜಿಲ್ಲೆಯಲ್ಲಿ ಎಸ್ಪಿ ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಪದೇ ಪದೇ ಇಂಟರ್ಫಿಯರೆನ್ಸ್ ಏನಿದೆ ಜಿಲ್ಲಾ ಪಾಲಿಟಿಕ್ಸ್ ನಲ್ಲಿ, ಇದನ್ನ ತಕ್ಷಣಕ್ಕೆ ಕಡಿವಾಣ ಹಾಕಿ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ಮೂಗು ತೂರಿಸೋದು ಸರಿಯಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರ ಬಳಿಯಲ್ಲಿ ಸತೀಶ್ ಜಾರಕಿಹೊಳಿ ದೂರನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಜಾತಿಗೊಂದು ಡಿಸಿಎಂ ಮಾಡಿ ಅನ್ನೋ ಅಭಿಪ್ರಾಯವನ್ನ ಕೂಡ ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಗಮನಕ್ಕೆ ತರಲಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪಕ್ಷದೊಳಗೇನೆ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಅನುಮಾನ, ಮತ್ತೊಂದ್ ಕಡೆ ಹೆಚ್ಚುವರಿ ಡಿಸಿಎಂ ವಿಚಾರ ಕೂಡ ಮತ್ತೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಚರ್ಚೆ ಆಗಿದೆಯಂತೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನಕ್ಕೊಂದು ಹೊಸ ತಿರುವನ್ನು ತೆಗೆದುಕೊಳ್ತಾ ಇರೋದು ಇದು ಒಂದು ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆಯಾ ಅಂತ. ಯಾಕಂದ್ರೆ ಕಳೆದ ಬೆಳಗಾವಿ ರಾಜಕಾರಣ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಸೇರಿದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ನೇರವಾಗಿ ಸುರ್ಜೇವಾಲಾ ಜೊತೆ ನಿನ್ನೆ ರಾತ್ರಿ ನಡೆದಂತಹ 1-to-1 ಸಭೆಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಉದಾಹರಣೆ ಸಮೇತ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಈ 1-to-1 ಉದಾಹರಣೆ ಸಮೇತ ವಿವರಿಸಿದ್ರು. ಒಂದು ಹಂತದಲ್ಲಿ ಹೋಗ್ತಾ ಡಿಸಿಎಂ ಅನ್ನೋ ಮಾತಕ್ಕೆ ನೀವೆಲ್ಲವೂ ಕೂಡ ಕೇಳೋದಾದ್ರೆ ಅಥವಾ ಅಧಿಕಾರಿಗಳನ್ನ ಡಿಸಿಎಂ ಅನ್ನ ಕಾರಣಕ್ಕೋಸ್ಕರ ಅವ್ರು ಏನಾದ್ರು ಕೂಡ ಏನು ಒತ್ತಡ ಹಾಕುವಂಥದ್ದು ಅಥವಾ ಹಸ್ತಕ್ಷೇಪ ಮಾಡುವಂತಾದ್ರೆ ಜಾತಿಗೊಂದು ಡಿಸಿಎಂ ಮಾಡಿ ಅಂತ ನೇರವಾಗಿ ಹೈಕಮಾಂಡ್ ಹೇಳಿದ್ರು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕರ ಅಭಿಪ್ರಾಯವನ್ನ ಪಡೆಯಿರಿ, ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ನಾನು ಜವಾಬ್ದಾರಲ್ಲ ಅಂತ ಹೇಳೋ ಮೂಲಕ ಒಂದು ಖಡಕ್ ಸಂದೇಶ ಕೊಟ್ಟರು. ಈ ಮಾತಿನಿಂದ ಬೆದರಿದಂತಹ ಅವಕಾದಂತ ಏನು ಸುರ್ಜೇವಾಲಾ ಅವರು ಎಲ್ಲವನ್ನು ಕೂಡ ಸಮಾಧಾನ ಮಾಡಿ ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ನೇರವಾಗಿ ಮುಖಕ್ಕೆ ಒಡೆದ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಅವರ ನಡೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರ ಹಾಕಿ ಬಂದಿರುವಂತದ್ದು. ಜೊತೆಗೆ ಶಾಸಕರ ಸಭೆಯನ್ನ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ, ಇದು ಪ್ರತಿಪಕ್ಷಗಳ ಜೊತೆಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶ ಹೋಗುವಂತದ್ದು, ಇದು ಅವಮಾನ ಮಾಡಿದ ರೀತಿಯಲ್ಲಿ ಕೂಡ ಅಂತ ನೇರವಾಗಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಏನು ದೂರನ್ನ ಕೊಟ್ಟಿರುವುದು, ಒಂದು ಅಸಮಾಧಾನವನ್ನ ವ್ಯಕ್ತಪಟ್ಟಿರುವಂತದ್ದು. ಈ ಎಲ್ಲಾ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗಾವಿ ರಾಜಕಾರಣ ಏನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಏನು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಬೆಳಗಾವಿ ರಾಜಕಾರಣದಿಂದ ಕೂಡ ಸರ್ಕಾರ ಒಂದು ರೀತಿಯಲ್ಲಿ ಏನು ಪತನ ಆಗುವಂತ ಸಂದರ್ಭ ಬಂತು. ಈಗಲೂ ಕೂಡ ಬೆಳಗಾವಿ ರಾಜಕಾರಣದಿಂದ ಏನಾದ್ರು ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತಾ, ಅದು ಮರುಕಳಿಸುತ್ತಾ ಅನ್ನೋ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ನಲ್ಲಿ ಶುರುವಾಗಿರುವಂತದ್ದು. ಪ್ರೀತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಡಿಸಿಎಂ ಹೆಚ್ಚುವರಿಯಾಗಿ ಬೇಕು ಅನ್ನೋ ಕೂಗು ಮತ್ತೊಂದು ಕಡೆ, ಇದರ ಜೊತೆಯಲ್ಲೇ ನಾನು ಕೂಡ ಸಿಎಂ ಆಗ್ಲಿಕ್ಕೆ ಅರ್ಹನಿದ್ದೇನೆ ಅಂತ ಹೇಳಿ ತಿಮ್ಮಾಪುರೆ ಹೇಳಿಕೆಯನ್ನ ನೀಡಿರೋದು ಕಾಂಗ್ರೆಸ್ನ ಒಳಗೆ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ರಾಜ್ಯದಲ್ಲಿ ದಲಿತರು ಯಾಕೆ ಸಿಎಂ ಆಗಬಾರ್ದು, ಮುಖ್ಯಮಂತ್ರಿ ಮಾಡಿದ್ರೆ ಯಾರು ಬೇಡ ಅಂತಾರೆ, ನನಗಷ್ಟು ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ಧ, ನಾನು ದಲಿತ ಇದ್ದೀನಿ, ನಾನ್ ಯಾಕೆ ಸಿಎಂ ಆಗಬಾರ್ದು ಅಂತ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರೆ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಈ ಸಿಎಂ ಕುರ್ಚಿಯ ಕಲಹದ ನಡುವೆನೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂಗೋಸ್ಕರ ಕೂಗು ಕೂಡ ಇದೀಗ ಸದ್ದಿಲ್ಲದೆ ಜೋರಾಗ್ತಾ ಸಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹೆಚ್ಚುವರಿ ಡಿಸಿಎಂ ಕೂಗು ಮಾರ್ಧನಿಸಿದೆ. ಇದೇ ವಿಚಾರವನ್ನ ಸುರ್ಜೇವಾಲಾ ಅವರಿಗೂ ಕೂಡ ತಲುಪಿಸಲಾಗಿದೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು. ಸಂದರ್ಭದಲ್ಲಿ ಸುರ್ಜೇವಾಲಾ ಅವರಿಗೂ ಕೂಡ ಹೆಚ್ಚುವರಿ ಡಿಸಿಎಂನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರ ಹಾಗೆ ಸುರ್ಜೇವಾಲಾ ಅವರ ನಡುವೆ
40 ನಿಮಿಷಗಳ ಕಾಲ ಚರ್ಚೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಹಾಗೆ ಸುರ್ಜೇವಾಲಾ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಡಿಕೆಶಿ ಹಸ್ತಕ್ಷೇಪದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು. ಬೆಳಗಾವಿ ಜಿಲ್ಲೆ ಡಿಕೆ ಶಿವಕುಮಾರ್ ಅವರು ಆ ಜಿಲ್ಲೆಯ ಪಾಲಿಟಿಕ್ಸ್ ನಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದನ್ನ ಉದಾಹರಣೆ ಸಮೇತ ದೂರು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಟಿ ರವಿ ಪ್ರಕರಣವನ್ನ ಕೂಡ ಪ್ರಸ್ತಾಪ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ನನ್ನನ್ನ ಮೀರಿ ಜಿಲ್ಲೆಯಲ್ಲಿ ಎಸ್ಪಿ ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ಪದೇ ಪದೇ ಇಂಟರ್ಫಿಯರೆನ್ಸ್ ಏನಿದೆ ಜಿಲ್ಲಾ ಪಾಲಿಟಿಕ್ಸ್ ನಲ್ಲಿ, ಇದನ್ನ ತಕ್ಷಣಕ್ಕೆ ಕಡಿವಾಣ ಹಾಕಿ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ಮೂಗು ತೂರಿಸೋದು ಸರಿಯಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರ ಬಳಿಯಲ್ಲಿ ಸತೀಶ್ ಜಾರಕಿಹೊಳಿ ದೂರನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಜಾತಿಗೊಂದು ಡಿಸಿಎಂ ಮಾಡಿ ಅನ್ನೋ ಅಭಿಪ್ರಾಯವನ್ನ ಕೂಡ ಇದೇ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಗಮನಕ್ಕೆ ತರಲಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪಕ್ಷದೊಳಗೇನೆ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಅನುಮಾನ, ಮತ್ತೊಂದ್ ಕಡೆ ಹೆಚ್ಚುವರಿ ಡಿಸಿಎಂ ವಿಚಾರ ಕೂಡ ಮತ್ತೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಚರ್ಚೆ ಆಗಿದೆಯಂತೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದಿನಕ್ಕೊಂದು ಹೊಸ ತಿರುವನ್ನು ತೆಗೆದುಕೊಳ್ತಾ ಇರೋದು ಇದು ಒಂದು ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆಯಾ ಅಂತ. ಯಾಕಂದ್ರೆ ಕಳೆದ ಬೆಳಗಾವಿ ರಾಜಕಾರಣ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಸೇರಿದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ನೇರವಾಗಿ ಸುರ್ಜೇವಾಲಾ ಜೊತೆ ನಿನ್ನೆ ರಾತ್ರಿ ನಡೆದಂತಹ 1-to-1 ಸಭೆಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಉದಾಹರಣೆ ಸಮೇತ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಈ 1-to-1 ಉದಾಹರಣೆ ಸಮೇತ ವಿವರಿಸಿದ್ರು. ಒಂದು ಹಂತದಲ್ಲಿ ಹೋಗ್ತಾ ಡಿಸಿಎಂ ಅನ್ನೋ ಮಾತಕ್ಕೆ ನೀವೆಲ್ಲವೂ ಕೂಡ ಕೇಳೋದಾದ್ರೆ ಅಥವಾ ಅಧಿಕಾರಿಗಳನ್ನ ಡಿಸಿಎಂ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನಾದ್ರು ಕೂಡ ಏನು ಒತ್ತಡ ಹಾಕುವಂಥದ್ದು ಅಥವಾ ಹಸ್ತಕ್ಷೇಪ ಮಾಡುವಂತಾದ್ರೆ ಜಾತಿಗೊಂದು ಡಿಸಿಎಂ ಮಾಡಿ ಅಂತ ನೇರವಾಗಿ ಹೈಕಮಾಂಡ್ ಹೇಳಿದ್ರು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕರ ಅಭಿಪ್ರಾಯವನ್ನ ಪಡೆಯಿರಿ, ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ನಾನು ಜವಾಬ್ದಾರಲ್ಲ ಅಂತ ಹೇಳೋ ಮೂಲಕ ಒಂದು ಖಡಕ್ ಸಂದೇಶ ಕೊಟ್ಟರು. ಈ ಮಾತಿನಿಂದ ಬೆದರಿದಂತಹ ಅವಾಕಾದಂತ ಏನು ಸುರ್ಜೇವಾಲಾ ಅವರು ಎಲ್ಲವನ್ನು ಕೂಡ ಸಮಾಧಾನ ಮಾಡಿ ಎಲ್ಲವನ್ನು ಕೂಡ ಸರಿಪಡಿಸ್ತೀನಿ ಅಂತ ಹೇಳಿದ್ರು. ನೇರವಾಗಿ ಮುಖಕ್ಕೆ ಒಡೆದ ರೀತಿಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಹಸ್ತಕ್ಷೇಪ ಮತ್ತು ಅವರ ನಡೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರ ಹಾಕಿ ಬಂದಿರುವಂತದ್ದು. ಜೊತೆಗೆ ಶಾಸಕರ ಸಭೆಯನ್ನ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ, ಇದು ಪ್ರತಿಪಕ್ಷಗಳ ಜೊತೆಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶ ಹೋಗುವಂತದ್ದು, ಇದು ಅವಮಾನ ಮಾಡಿದ ರೀತಿಯಲ್ಲಿ ಕೂಡ ಅಂತ ನೇರವಾಗಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಏನು ದೂರನ್ನ ಕೊಟ್ಟಿರುವುದು, ಒಂದು ಅಸಮಾಧಾನವನ್ನ ವ್ಯಕ್ತಪಟ್ಟಿರುವಂತದ್ದು. ಈ ಎಲ್ಲಾ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗಾವಿ ರಾಜಕಾರಣ ಏನು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಏನು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬೆಳಗಾವಿ ರಾಜಕಾರಣದಿಂದ ಕೂಡ ಸರ್ಕಾರ ಒಂದು ರೀತಿಯಲ್ಲಿ ಏನು ಪತನ ಆಗುವಂತ ಸಂದರ್ಭ ಬಂತು. ಈಗಲೂ ಕೂಡ ಬೆಳಗಾವಿ ರಾಜಕಾರಣದಿಂದ ಏನಾದ್ರು ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತಾ, ಅದು ಮರುಕಳಿಸುತ್ತಾ ಅನ್ನೋ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ನಲ್ಲಿ ಶುರುವಾಗಿರುವಂತದ್ದು. ಪ್ರೀತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಡಿಸಿಎಂ ಹೆಚ್ಚುವರಿಯಾಗಿ ಬೇಕು ಅನ್ನೋ ಕೂಗು ಮತ್ತೊಂದ್ ಕಡೆ, ಇದರ ಜೊತೆಯಲ್ಲೇ ನಾನು ಕೂಡ ಸಿಎಂ ಆಗ್ಲಿಕ್ಕೆ ಅರ್ಹನಿದ್ದೇನೆ ಅಂತ ಹೇಳಿ ತಿಮ್ಮಾಪುರೆ ಹೇಳಿಕೆಯನ್ನ ನೀಡಿರೋದು ಕಾಂಗ್ರೆಸ್ನ ಒಳಗೆ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದೆ. ರಾಜ್ಯದಲ್ಲಿ ದಲಿತರು ಯಾಕೆ ಸಿಎಂ ಆಗಬಾರ್ದು, ಮುಖ್ಯಮಂತ್ರಿ ಮಾಡಿದ್ರೆ ಯಾರು ಬೇಡ ಅಂತಾರೆ, ನನಗಷ್ಟು ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ಧ, ನಾನು ದಲಿತ ಇದ್ದೀನಿ, ನಾನ್ ಯಾಕೆ ಸಿಎಂ ಆಗಬಾರ್ದು ಅಂತ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರೆ ಹೇಳಿಕೆ ನೀಡಿದ್ದಾರೆ.